ಹಾಯ್ ರನೀಶ್ ಸ್ಟಡಿ ಜಿ ಕೆ ಸ್ಟುಡಿಯೋ ವೆಲ್ಕಮ್ ಟು ಆಲ್. ಇದು ಸಾಮಾನ್ಯ ಜ್ಞಾನವಾಗಿದ್ದು ಎಲ್ಲ ರೀತಿಯ ಜಿ ಕೆ ಪ್ರಶ್ನೆಗಳಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ನಾವು ನೀಡುತ್ತಿದ್ದೇವೆ. ಈ ಮಾಹಿತಿಯು ಈ ಸಂಬಂಧಪಟ್ಟಂತಿದೆ. ಮೊದಲನೇ ಪ್ರಶ್ನೆ, ಅಂತರ್ಜಾಲ ಎಂದರೆ? ಇಲ್ಲಿ ನಿಮಗೆ 4 ಆಪ್ಷನ್ಗಳನ್ನು ಕೊಡಲಾಗಿದ್ದು ಅದಕ್ಕೆ ಸರಿಯಾದ ಉತ್ತರ ಈ ರೀತಿ ಇರ್ತದೆ. ಜಾಲಗಳ ಬೃಹತ್ ಜಾಲನ ನಾವು ಅಂತರ್ಜಾಲ ಅಂತೇಳಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ 4 ಆಪ್ಷನ್ಗಳಿದ್ದಾವೆ. ಅದರಲ್ಲಿ 4 ಆಪ್ಷನ್ ನೀವು ಸರಿಯಾದ ಉತ್ತರವನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಗುರುತು ಮಾಡಬೇಕಾಗ್ತದೆ. ಇಲ್ಲಿ ಸರಿಯಾದ ಉತ್ತರ ಅದು ಜಾಲಗಳ ಅಂತರ್ಜಾಲ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಇದೆ, ವಿದ್ಯುನ್ಮಾನ ಅಂಚೆ ಅಥವಾ ಇಮೇಲ್ಗಳ ಸಂದೇಶಗಳು ಸಂಗ್ರಹಿಸಿಕೊಳ್ಳುವ ಸ್ಥಳ ಯಾವುದು? ಇಲ್ಲಿ 4 ಆಪ್ಷನ್ಗಳು ನೀಡಲಾಗಿದೆ. ಅದು ಸರಿಯಾದ ಉತ್ತರ ಎರಡನೇ ಆಪ್ಷನ್ ಆಗಿರುತ್ತೆ. URL ಎಂದರೆ ಏನು? ಇಲ್ಲಿ 4 ಆಪ್ಷನ್ಗಳನ್ನು ನೀಡಲಾಗಿದ್ದು URL ಎಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಎಂಬುದು ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಈಗ ಬಹಳಷ್ಟು ಉತ್ಪನ್ನಗಳ ಮೇಲೆ ಬಳಸುವ ಮುದ್ರಿತ ಪಟ್ಟಿ ಯಾವುದು? ಬೆಲೆಗಳು, ಸ್ಟ್ರೈಪಿಂಗ್, ಸ್ಕ್ಯಾನರ್, ಬಾರ್ಕೋಡ್. ಇತ್ತೀಚೆಗೆ ನಾವೆಲ್ಲ ನೋಡಿರ್ಬೋದು, ಬಾರ್ಕೋಡ್ ಅನ್ನೋದು ಎಲ್ಲ ಉತ್ಪನ್ನಗಳ ಮೇಲೆ ಮುದ್ರಿತವಾಗಿರ್ತಕ್ಕಂಥ ಒಂದು ಪಟ್ಟಿಯಾಗಿರುತ್ತೆ. 5ನೇ ಪ್ರಶ್ನೆ, ಮಾತನಾಡಿದ ಪದಗಳನ್ನು ಗುರುತಿಸುವ ಗಣಕದ ಸಾಮರ್ಥ್ಯ ಹೀಗೆನ್ನುವರು? ಮಾತನಾಡಿದಂಥ ಪದಗಳನ್ನು ಗುರುತಿಸುವ ಗಣಕದ ಸಾಮರ್ಥ್ಯ ನಾವು ಹೇಗೆ ಕರಿತೀವಪ್ಪ ಅಂದರೆ ಧ್ವನಿ ಗುರುತಿಸುವಿಕೆ ಅಥವಾ ವಾಯ್ಸ್ ರೆಕಗ್ನೇಷನ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಕರಿತೇವೆ. 6ನೇ ಪ್ರಶ್ನೆ, ಚಿತ್ರವನ್ನು ಸೆರೆ ಹಿಡಿದು ಗಣಕದಲ್ಲಿ ಸಂಗ್ರಹ ಮಾಡುವ ಸ್ಥಾನ ಯಾವುದು? ಇದು ನಮಗೆ ಗೊತ್ತಿರ್ಬೋದು. ನಾವು ಸ್ಕ್ಯಾನರ್ಗಳೆಲ್ಲ ಬಳಸ್ತಾ ಇದ್ದೀವಿ ಇತ್ತೀಚೆಗೆ, ಗೂಗಲ್ ಪೇ ಮತ್ತು ಫೋನ್ಪೇ ಇಲ್ಲಿ ಬಳಸ್ತೀವಿ. ಅದು ಯಾವುದಪ್ಪ ಆಪ್ಷನ್ ಅಂದರೆ 4 ಆಪ್ಷನ್ಗಳಲ್ಲಿ ಸ್ಕ್ಯಾನರ್ ಸರಿಯಾದ ಉತ್ತರ ಆಗಿರುತ್ತೆ. 7ನೇ ಪ್ರಶ್ನೆ, ವ್ಯಕ್ತಿಯೊಬ್ಬನ ಬೆರಳಚ್ಚನ್ನು ಆಧರಿಸಿ ವಿದ್ಯುನ್ಮಾನ ಸೇವೆಗೆ ಪಡೆದುಕೊಳ್ಳುವುದು? ಇದು ಕೂಡ ಇತ್ತೀಚೆಗೆ ನಾವು ನೋಡಿರ್ತೀವಲ್ಲ, ಆಧಾರ್ ಕಾರ್ಡ್ ಮಾಡಿಸುವಾಗ ನಮ್ಮದು ತಂಬನ್ನು ತೆಗೆದುಕೊಳ್ತಾರೆ, ಬಯೋಮೆಟ್ರಿಕ್ ಅಂತೇಳಿ ಕರಿತೀವಿ. ಅದಕ್ಕೆ ಸರಿಯಾದ ಉತ್ತರ ಬಯೋಮೆಟ್ರಿಕ್ ಗುರುತಿಸುವಿಕೆ. 8ನೇ ಪ್ರಶ್ನೆ, ಬಹಳಷ್ಟು ವಿದ್ಯುನ್ಮಾನ ಅಂಚೆ ಪ್ರೋಗ್ರಾಮ್ಗಳು ಅಂಚೆ ಈ ಕೆಳಗಿನ 2 ಭಾಗಗಳನ್ನು ಸ್ವಯಂ ಆಗಿ ಪೂರ್ಣಗೊಳಿಸುತ್ತದೆ. ಇಲ್ಲೂ ಕೂಡ ಅಂಚೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದ್ದು ಎರಡನೇ ಉತ್ತರ ಏನಾಗಿರುತ್ತಪ್ಪ ಅಂದರೆ ಸರಿಯಾದ ಉತ್ತರ ಆಗಿರುತ್ತೆ. 9ನೇ ಪ್ರಶ್ನೆ, ಸಂಕೇತಗಳನ್ನು ದುರ್ಬಲಗೊಳಿಸದೆ ಅಂತರ್ಜಾಲ ವ್ಯವಸ್ಥೆಯನ್ನು ವಿಸ್ತರಿಸಲು ಈ ಕೆಳಗಿನದನ್ನು ಬಳಸುತ್ತಾರೆ? ಯಾವುದಪ್ಪ ಅಂದರೆ ರಿಪೀಟರ್. 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಅದು ರಿಪೀಟರ್ ಆಗಿರುತ್ತೆ, ಮತ್ತೆ ಅದು ಪಡಿತಕ್ಕಂಥದ್ದು. 10ನೇ ಪ್ರಶ್ನೆ, ಒಂದು ಬೈಟ್ನಲ್ಲಿ ಡ್ಯಾಶ್ ಬಿಟ್ಗಳಿರ್ತವೆ. ಇದು ಗಣಕಯಂತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದ್ದು 8 ಬಿಟ್ಗಳಿರ್ತವೆ. ಒಂದು ಬೈಟ್ನಲ್ಲಿ 8 ಬಿಟ್ಗಳಿರ್ತವೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ? ಕಂಪ್ಯೂಟರ್ ಮಾಮೂಲು ನಾವು ಮಾತಾಡ್ತಕ್ಕಂಥ ಭಾಷೆಯಲ್ಲ ಅಲ್ಲಿ ಬಳಸ್ತಕ್ಕಂಥದ್ದು. ಅದು ಯಾವುದಪ್ಪ ಅಂತಂದರೆ ಬೈನರಿ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಅದು ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಮೆದುಳಿನಂತೆ ಕಾರ್ಯನಿರ್ವಹಿಸುವುದು? ಈಗ ಮನುಷ್ಯನಿಗೆ ಹೇಗೆ ಮೆದುಳು ತುಂಬ ಮುಖ್ಯನೋ ಅದೇ ರೀತಿ ಕಂಪ್ಯೂಟರ್ಗೆ ಒಂದು CPU ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅದು ಕೂಡ ಸರಿಯಾದ ಉತ್ತರ ಆಗಿರೋದ್ರಿಂದ CPU ನಮಗೆ ಸರಿಯಾದ ಉತ್ತರ ಆಗಿರುತ್ತೆ. 13ನೇದು, ಅತಿ ವೇಗವಾದ ಮತ್ತು ತೀಕ್ಷ್ಣ ವಿಧವಾದ ಪ್ರಿಂಟರ್ ಯಾವುದು? ಲೇಸರ್ ಪ್ರಿಂಟರ್. ಇತ್ತೀಚೆಗೆ ತುಂಬ ಪ್ರಿಂಟರ್ಗಳಿದ್ದಾವೆ, ಅದರಲ್ಲಿ ಲೇಸರ್ ಪ್ರಿಂಟರ್ ತುಂಬ ವೇಗವಾಗಿ ಮತ್ತು ತೀಕ್ಷ್ಣವಾದಂಥ ಮಾಹಿತಿಯಿಂದ ಕೊಡ್ತಕ್ಕಂಥದ್ದು. 14ನೇ ಪ್ರಶ್ನೆ, ಗಣಕಯಂತ್ರದಲ್ಲಿ ಅನಧಿಕೃತ ಪ್ರವೇಶವನ್ನು ಡ್ಯಾಶ್ ಎನ್ನುವರು? ನಮಗೆ ಬೇಕಾಗದೇ ಇರತಕ್ಕಂಥದ್ದು. ನೀವಾಗೆಲ್ಲ ನೋಡಿರ್ತೀರ, ತುಂಬ ಸ್ಕ್ಯಾಮ್ಗಳು ನಡೀತದೆ, ಅದನ್ನು ಹ್ಯಾಕಿಂಗ್ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ 15ನೇ ಪ್ರಶ್ನೆ, LAN ಇದರ ವಿಸ್ತೃತ ರೂಪ ಏನು? ಇದನ್ನು ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೇಳಿ ಕರಿತೇವೆ. ಇಲ್ಲಿ ಲ್ಯಾನ್ ವ್ಯಾನ್ ಅಂತೇಳಿ ಬರ್ತಾ ನಮಗೆ ನೆಟ್ವರ್ಕ್ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್. ನೆಕ್ಸ್ಟ್ 16ನೇ ಪ್ರಶ್ನೆ, ವ್ಯಾನ್ ಇದರ ವಿಸ್ತೃತ ರೂಪ ಏನು? ವ್ಯಾನ್ ಇದರ ವಿಸ್ತೃತ ರೂಪ ಏನಪ್ಪ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್, ಅಂದರೆ ತುಂಬ ವಿಶಾಲವಾದಂಥದ್ದು ಅಂತ ಹೇಳಿ ಕರಿತೀವಿ ಇದನ್ನು ವೈಡ್ ಅಂದರೆ.
ಸೊ ಬ್ರಾಡ್ ಆಗಿರ್ತಕ್ಕಂಥದ್ದು, ಹಾಗಾಗಿ ವೈಡ್ ಏರಿಯಾ ನೆಟ್ವರ್ಕ್ ಅನ್ನೋದು ಸರಿಯಾದ ಉತ್ತರ. ನುಡಿ ಇದು ಒಂದು ಕನ್ನಡದ ಡ್ಯಾಶ್. ಇದು ನುಡಿ ಅನ್ನೋದು ಗಣಕತಂತ್ರಾಂಶ. ನಾವು ಇತ್ತೀಚೆಗೆಲ್ಲ ಬಳಸ್ತೀವಿ ಸೊ ನುಡಿ ಎಲ್ಲ ಟೈಪ್ ಮಾಡಬೇಕಾದ್ರೆ, ಹಾಗಾಗಿ ಇದು ಗಣಕತಂತ್ರಾಂಶ ಅನ್ನೋದು ಕರೆಕ್ಟಾದ ಉತ್ತರ ಆಗಿರ್ತದೆ. 4 ಆಪ್ಷನ್ಗಳಲ್ಲಿ ಅದನ್ನು ನಾವು ಸೆಲೆಕ್ಟ್ ಮಾಡ್ಬೋದು. 18ನೇ ಪ್ರಶ್ನೆ, ಕನ್ನಡ ಬರಹ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಇಲ್ಲಿ 4 ಪ್ರಶ್ನೆಗಳಿದ್ದು 4 ಆಪ್ಷನ್ಗಳಿದ್ದು ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಶೇಷಾದ್ರಿ ವಾಸು ಚಂದ್ರಶೇಖರ್ ಅಂತೇಳಿ. ಇದು ತಂತ್ರಾಂಶವನ್ನು ಅಂದರೆ ಸಾಫ್ಟ್ವೇರ್ ಅಂತೇಳಿ ಕರಿತೀವಲ್ಲ ಅದನ್ನು ಅಭಿವೃದ್ಧಿಪಡಿಸಿದವರು. 19ನೇ ಪ್ರಶ್ನೆ, ವಿಕಿಪೀಡಿಯಾ ಎಂದರೇನು? ಇದು ತುಂಬ ವಿಶಾಲವಾದಂಥದ್ದು, ಹೆಚ್ಚು ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಯಾವುದಪ್ಪ ಅಂದರೆ ತ್ವರಿತ ವಿಶ್ವಕೋಶ. ಇದೊಂಥರ ಎಲ್ಲ ಮಾಹಿತಿಯನ್ನು ಒಳಗೊಂಡಂಥ ಒಂದು ವೆಬ್ಸೈಟ್ ಆಗಿರುತ್ತೆ. 20ನೇದು, ವರ್ಲ್ಡ್ ವೈಡ್ ವೆಬ್ WWWನ ಸಂಗತಿಯನ್ನು ಪ್ರಸ್ತಾಪಿಸಿದವರು ಯಾರು? ಎಲ್ಲ ನೋಡಿರ್ತೀವಿ ನಾವೆಲ್ಲ ಬ್ರೌಸ್ ಮಾಡಬೇಕಾದ್ರೆ ಗೂಗಲಲ್ಲಿ ಇದನ್ನು ಬಳಸ್ತೇವೆ. WWW ಯಾರಪ್ಪ ಅಂದರೆ ಟಿಮ್ ಬೆರ್ನರ್ಸ್-ಲೀ ಅಂತೇಳಿ ಇವರೊಬ್ಬರು ತಂತ್ರಜ್ಞಾನಿ. ಇವರು ಕೂಡ ಇದನ್ನು ನಮಗೇನು ಮಾಡಿದಾರಪ್ಪ ಅಂದರೆ ಪರಿಚಯಿಸಿ ಮತ್ತು ಪ್ರಸ್ತಾಪಿಸಿದ್ದಾರೆ. 21ನೇ ಪ್ರಶ್ನೆ, ಅಂತರ್ಜಾಲವು ಒಂದು ಡ್ಯಾಶ್ ಆಗಿದೆ. ಏನಾಗಿದೆ ಅಂತರ್ಜಾಲ? ಒಂದು ನಮಗೆ ಸಾಮಾನ್ಯ ಕಾರ್ಯಜಾಲ, ನಮಗೆ ಬೇಕಾದಂಥ ಸಾಮಾನ್ಯ ಕಾರ್ಯಜಾಲವನ್ನು ಒದಗಿಸ್ಕೊಡ್ತಕ್ಕಂಥದ್ದು. 22ನೇ ಪ್ರಶ್ನೆ, ನೆಟ್ಸ್ಕೇಪ್ ನ್ಯಾವಿಗೇಟರ್ ಎನ್ನುವುದು ಏನು? ಅನ್ನೋದೊಂದು ಬ್ರೌಸರ್. ಇದೇನಪ್ಪ ಅಂದರೆ ಇದು ಬ್ರೌಸರ್, ಇದು ನಮಗೆ ಉಪಯುಕ್ತವಾದಂಥದ್ದು. 23ನೇ ಪ್ರಶ್ನೆ, ವೈರಸ್ಗಳ ವಿಧಗಳು ಯಾವುವು? ವೈರಸ್ಗಳಲ್ಲಿ ತುಂಬ ವಿಧಗಳಿದ್ದಾವೆ. ಅದರಲ್ಲಿ ಯಾವುದಪ್ಪ ಅಂದರೆ ವಾರ್ಮ್, ಬಾಂಬ್, ಟ್ರೋಜನ್, ಹೀಗೆ 3 ರೀತಿಯ ವಿಧಗಳಾದ ವೈರಸ್ಗಳನ್ನು ನಾವು ನೋಡ್ಬೋದು. ಸಿಸ್ಟಮ್ಗಳಲ್ಲಿ ಏನಂತಪ್ಪ ಅಂದರೆ ವೈರಸ್ ಅನ್ನೋದು ಬಂದಾಗ ಸಮಸ್ಯೆಯನ್ನು ಉಂಟಾಗ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ವೈರಸ್ ಎಂಬುದರ ವಿಸ್ತೃತ ರೂಪ ಏನು? ಅಂದರೆ ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ಸೀಸ್. ಏನು ಮಾಡುತ್ತೆ ಅಂದರೆ ತಂತ್ರಾಂಶವನ್ನು ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. 25ನೇ ಪ್ರಶ್ನೆ, USB ಇದರ ವಿಸ್ತೃತ ರೂಪ ಏನು? ಇದರ ವಿಸ್ತೃತ ರೂಪ ಏನಪ್ಪ ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತೇಳಿ ನಾವು ಇದನ್ನು ಕರಿತೇವೆ. ಇಲ್ಲಿ ಕನ್ಫ್ಯೂಷನ್ ಮಾಡಲಿಕ್ಕೆ ಒಂದೊಂದು ಪದಗಳ ವ್ಯತ್ಯಾಸವನ್ನು ಕೊಟ್ಟಿರುತ್ತೆ. ನಾವು ತುಂಬ ಗಮನವಹಿಸಿ ಆನ್ಸರನ್ನು ಟಿಕ್ ಮಾಡಬೇಕಾಗ್ತದೆ.